press the bell icon on the YouTube app and never miss another update. Hello students, let us continue our discussion in understanding elementary shapes. In previous class, we learnt about the comparison of line segments and also we solved some exercise problems in 5.1. We solved up to 4th question. I hope you all understood about exercise 5.1. Let us solve remaining problems in exercise 5.1 now. Let us solve the question 5th. In 5th question, what they are given? Verify whether D is the midpoint of AG bar. Here they are given one question. See, one diagram ಕೊಟ್ಟಿದ್ದಾರೆ ನಮಗೆ A B C D E ರೈಟ್ ಸೈಡ್ಗೆ ಆ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ನಾವು ವೆರಿಫೈ ಮಾಡಬೇಕು. AG D is the midpoint of AG bar. AG ಬಾರ್ನ ಮಿಡ್ ಪಾಯಿಂಟ್ G. ಮಿಡ್ ಪಾಯಿಂಟ್ ಅಂದರೆ ಏನು? ಸೊ ಫಸ್ಟು ಲೈನಲ್ಲಿ ನಿಮಗೆ ಮಿಡ್ ಪಾಯಿಂಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಯಾವುದಾದ್ರೂ ಲೈನಿಗೆ ಮಿಡ್ ಪಾಯಿಂಟ್ ಹೇಳ್ತಿದ್ದೀವಿ ಅಂದರೆ ಸಿ ಒಂದು ಲೈನು 10 ಸೆಂಟಿಮೀಟರ್ ಇದೆ ಅಂದ್ಕೊಳ್ರಿ. ದಿಸ್ ಇಸ್ ದ ಲೈನ್ ಎ ಬಿ. ಇದ್ರದ್ದು ಮಿಡ್ ಪಾಯಿಂಟ್ ಸಿ ಇಟ್ ಇಸ್ 10 ಸೆಂಟಿಮೀಟರ್. ಇದ್ರದ್ದು ಮಿಡ್ ಪಾಯಿಂಟ್ ಎಲ್ಲಿರುತ್ತೆ ಅಂದರೆ ಆಬ್ವಿಯಸ್ಲಿ 10½ ಎಷ್ಟು ನಮಗೆ 10½ 5 ಇರುತ್ತೆ. ಸೊ ಅದನ್ನ ನಾವು ಮಿಡ್ ಪಾಯಿಂಟ್ ಅಂತ ಹೇಳ್ತೀವಿ. ಮಿಡ್ ಪಾಯಿಂಟ್ ಅಂದರೆ ಎಕ್ಸಾಕ್ಟ್ ಹಾಫ್. ಆ ಏನು ಲೈನ್ ಸೆಗ್ಮೆಂಟ್ ಇರುತ್ತೆ ಆ ಲೈನ್ ಸೆಗ್ಮೆಂಟ್ನ ಹಾಫ್ನ ನಾವೇನಂತ ಹೇಳ್ತೀವಿ, ಹಾಫ್ ಪಾಯಿಂಟ್ನ ನಾವು ಮಿಡ್ ಪಾಯಿಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಪಾಯಿಂಟ್ ಸಿ. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ಮಿಡ್ ಪಾಯಿಂಟ್? ಮಿಡ್ ಪಾಯಿಂಟ್ ಅಂದರೆ ಅದು 10 ಸೆಂಟಿಮೀಟರ್ ಇದ್ದರೆ ಅದರ ಹಾಫ್ ಏನು ಹೇಳ್ತೀವಿ ನಾವು 5 ಅಂತ ಹೇಳ್ತೀವಿ. ಅದೇ ಥರ 20 ಸೆಂಟಿಮೀಟರ್ ಇದ್ದರೆ ನಮಗೆ ಮಿಡ್ ಪಾಯಿಂಟ್ ಏನಾಗುತ್ತೆ 10 ಸೆಂಟಿಮೀಟರಿಗೆ ಸಿಗುತ್ತೆ. ಆ ಲೈನ್ ಸೆಗ್ಮೆಂಟ್ ಎಷ್ಟಿರುತ್ತೆ ಅದ್ರ ಹಾಫಿಗೆ ನಮಗೆ ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟ್ ಸಿಗುತ್ತೆ. ದಿಸ್ ಇಸ್ ಅಬೌಟ್ ಮಿಡ್ ಪಾಯಿಂಟ್. ಸೊ ಲೆಟ್ ಅಸ್ ಸಿ ಈಸ್ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಎ ಜಿ ಬಾರ್. ಡಿ ಮಿಡ್ ಪಾಯಿಂಟಾ ಅಂತ ಫೈಂಡ್ ಔಟ್ ಮಾಡಬೇಕು ನಾವು. ಯಾವ ಲೈನಿಗೆ? ಎ ಜಿ ಅನ್ನೋ ಲೈನಿಗೆ ಡಿ ಮಿಡ್ ಪಾಯಿಂಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕು ಅಂದರೆ ನಮಗೇನು ಮೆಷರ್ಮೆಂಟ್ ಗೊತ್ತಿರಬೇಕು. ಸೊ ಲೆಟ್ ಅಸ್ ಸಿ ದಿಸ್ ಇಸ್ ದ ಗಿವನ್ ಲೈನ್ 1 0 1 2 3 4 5 6 7. These are given points. ಏನು ಕೊಟ್ಟಿದ್ದಾರೆ? ಮೇಲ್ಗಡೆ ಲೇಬಲ್ ಮಾಡಿದ್ದಾರೆ ಎ ಬಿ ಸಿ ಡಿ ಇ ಎಫ್ ಜಿ. ಸಾರಿ, 0 ಇಂದ ಲೇಬಲ್ ಮಾಡೋ ಹಾಗಿಲ್ಲ, 1 ಇಂದ ಲೇಬಲ್ ಮಾಡಬೇಕು. ಅಬ್ಸರ್ವ್ ಕೇರ್ಫುಲಿ. A B C D E F G. ನಮಗೇನು ಕೇಳ್ತಿದ್ದಾರೆ? ಡಿ ಈಸ್ ದ ಮಿಡ್ ಪಾಯಿಂಟ್ ಅಂತ. ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಲೈನ್ ಎ ಜಿ ಬಾರ್. ಲೈನ್ ಎ ಜಿ ಅಂದರೆ ನಮಗೆ ಈ ಲೈನ್ ಎ ಇಂದ ಜಿಗೆ ಯಾವ ಲೈನ್ ಇದೆ ಅಲ್ವಾ, ಈ ಲೈನ್ನ ಮಿಡ್ ಪಾಯಿಂಟ್ ಜಿನ ಹೌದೋ ಅಲ್ಲ ವೆರಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಮಿಡ್ ಪಾಯಿಂಟ್ ಹೌದೋ ಅಲ್ಲ ಅಂತ ವೆರಿಫೈ ಮಾಡಬೇಕು ಅಂದರೆ ನಮಗೆ ಏನು ಗೊತ್ತಿರಬೇಕು ಅಂದರೆ, ಐ ಆಲ್ರೆಡಿ ಗಿವನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಟ್ಟೆ. ಏನು ಗೊತ್ತಿರಬೇಕು ನಮಗೆ? ಈ ಎ ಜಿದು ಲೈನ್ ಎಷ್ಟಿದೆ, ಎ ಮತ್ತು ಜಿ, ಎ ಮತ್ತು ಜಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿರಬೇಕು. ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಅದರ ಹಾಫ್ ಇತ್ತು ಅಂದರೆ ಅದು ಮಿಡ್ ಪಾಯಿಂಟ್, ಹಾಫ್ ಇಲ್ಲ ಅಂದರೆ ಮಿಡ್ ಪಾಯಿಂಟ್ ಅಲ್ಲ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ವಾಟ್ ದೇರ್ ಇಸ್ ವೆದರ್ ಡಿ ಈಸ್ ದ ಮಿಡ್ ಪಾಯಿಂಟ್ ಅಂತ ಕೇಳ್ತಿದ್ದಾರಲ್ವಾ. ಸೊ ನಾವು ಡಿಗೆ ಎಷ್ಟೆಷ್ಟು ಯೂನಿಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ವಿ ವಿಲ್ ಮೆಷರ್ ಎ ಜಿ. ಎ ಜಿ ಎಷ್ಟಿದೆ ಅಂತ ಮೆಷರ್ ಮಾಡೋಣ. ಎ ಜಿ ಎಷ್ಟಿದೆ ಅಂತ ಹಿಂಗೆ ಮೆಷರ್ ಮಾಡ್ತೀನಿ ಅಂದರೆ ಸಿ ಕೌಂಟ್ ಮಾಡ್ತಾ ಹೋಗಬೇಕು. ಇಲ್ಲಿಂದ ಇಲ್ಲಿಗೆ 1, ಯಾಕಂದರೆ ನಾವು ಲೈನನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡ್ತಿರೋದು ಅಲ್ವಾ. ಸಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 1 2 3 4 5 6. ಎ ಜಿ ಎಷ್ಟಾಯಿತು ನಮಗೆ? 6 ಯೂನಿಟ್ಸ್ ಆಯಿತು.
ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 7 ಅಂತ ಇದೆ ಅಂತ 7 ಬರಿಬೇಡ್ರಿ. ನಾವು ಇಲ್ಲಿಂದ ಕೌಂಟ್ ತೊಗೊಳ್ತಿರೋದು, ಇಲ್ಲಿಂದ ಕೌಂಟ್ ತಗೊಂಡ್ರೆ ನಮಗೆ 7 ಯೂನಿಟ್ಸ್ ಆಗುತ್ತೆ. ಬಟ್ ನಮಗೆ ಲೈನ್ ಹೇಳ್ತಿರೋದು AG ಅನ್ನೋ ಲೈನ್ ಹೇಳ್ತಿದ್ದಾರೆ, ಅದು ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ವಿ ವಿಲ್ ಟೇಕ್ ಫ್ರಮ್ ಹಿಯರ್ 1. ಇಲ್ಲಿಂದ ನೀವು ಇಟ್ಟು ಮೆಷರ್ ಮಾಡಿದ್ರೆ ನಮಗೆ 6 ಯೂನಿಟ್ಸ್ ಬರುತ್ತೆ, ಯಾಕಂದರೆ ಇಲ್ಲಿ 0 ಹೋಗಿರುತ್ತೆ ಅಲ್ವಾ. ಸೊ AG ಇಸ್ ಈಕ್ವಲ್ಸ್ ಟು 6 ಯೂನಿಟ್. ನಾವು ಡಿನ ಮಿಡ್ ಪಾಯಿಂಟ್ ಅಂತ ಚೆಕ್ ಮಾಡಬೇಕಲ್ವ. ಸೊ ADಗೆ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಎ ಮತ್ತು ಡಿ, ಎಯಿಂದ ಡಿಗೆ ಕೌಂಟ್ ಮಾಡ್ತಾ ಹೋಗ್ರಿ. 1 2 3. AD ಇಸ್ ಈಕ್ವಲ್ಸ್ ಟು 3 ಯೂನಿಟ್ಸ್. ನೀವು ಡೈರೆಕ್ಟಾಗಿ ಈಸಿಯಾಗಿ ಹೇಳ್ಬೋದು. AG ಅನ್ನೋದು ಲೈನ್ ಎಷ್ಟಿದೆ ನಮಗೆ 6 ಯೂನಿಟ್ಸ್ ಇದೆ. ಅದ್ರದ್ದು ಎಕ್ಸಾಕ್ಟಾಗಿ ಡಿ ಪಾಯಿಂಟ್ AD ಪಾಯಿಂಟ್ ಎಷ್ಟು ಬರ್ತದೆ 3 ಯೂನಿಟ್ಸ್ ಬರ್ತಿದೆ. ಸೊ ನೀವು ಡಿನ ಮಿಡ್ ಪಾಯಿಂಟ್ ಅಂತ ಹೇಳ್ಬೋದು. ಈಸ್ ಇಟ್ ಕ್ಲಿಯರ್? ಸೊ ಇನ್ನೂ ಒಂಥರ ಬರಿಬೋದು ನಾವು. ಡಿ ಮತ್ತು ಜಿದು ಚೆಕ್ ಮಾಡೋಣ. ಡಿ ಮತ್ತು ಜಿ ಅಂದರೆ ಇಲ್ಲಿಂದ ಚೆಕ್ ಮಾಡ್ತಾ ಹೋಗ್ಬೋದು. 1 2 3. DG ಕೂಡ ನಮಗೆ 3 ಯೂನಿಟ್ಸ್ ಸಿಗೋದು. ಕರೆಕ್ಟಾಗಿ AD AGನ ಹಾಫ್ ಇದೆ ಅಲ್ವಾ. ಸೊ ಮಿಡ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಈಗ ಮಿಡ್ ಪಾಯಿಂಟ್ ಅಂತ ತೊಗೊಂಡ್ರೆ ಒಂದು ಲೈನ್ 6 ಸೆಂಟಿಮೀಟರ್ ಇದ್ದರೆ ಅದ್ರದ್ದು ಮಿಡ್ ಪಾಯಿಂಟ್ ಏನಾಗಿರುತ್ತೆ ನಮಗೆ ಎರಡೂ ಕಡೆಗೂ 3 ಸೆಂಟಿ. ಹಾಫ್ ಕಟ್ ಮಾಡಿದಾಗ ಎರಡೂ ಕಡೆಗೂ ಈಕ್ವಲಾಗಿ ಕಟ್ ಆಗುತ್ತೆ ಅಲ್ವಾ, ಹೌದಾ ಇಲ್ವಾ? ಒಂದು ಲೈನ್ 6 ಸೆಂಟಿಮೀಟರ್ನ ಹಾಫ್ ಕಟ್ ಮಾಡಿದ್ರೆ ಎರಡೂ ಕಡೆಗೆ ನಮಗೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್. ಸೊ ಸಿ ಹಿಯರ್ AD ನಮಗೆ ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್, ಎರಡೂ ಈಕ್ವಲಾಗಿ ಕಟ್ ಆಗ್ತಿದೆ ಅಲ್ವಾ. ಸೊ ಯು ಕ್ಯಾನ್ ಈಸಿಲಿ ಸೇ ಡಿ ಈಸ್ ದ ಮಿಡ್ ಪಾಯಿಂಟ್. therefore D is the midpoint of AG bar. ಅದು ನೀವು ಬೇರೆ ಎಕ್ಸಾಂಪಲ್ ತೊಗೊಂಡು ನೋಡಿರಿ. ಡಿ ಬದಲು ನೀವು ಒಂದು ಅಸೈನ್ಮೆಂಟಿಗೆ ಡಿ ಬದಲು 3 ತೊಗೊಳ್ರಿ. ಒಂದು ಫ್ರೀ ಇದ್ದಾಗ ಚೆಕ್ ಮಾಡಿ ನೋಡಿ. AC ಮತ್ತು CGನ ಚೆಕ್ ಮಾಡಿ ನೋಡಿರಿ, ಆವಾಗ ನಿಮಗೆ ಮಿಡ್ ಪಾಯಿಂಟ್ ಆಗುತ್ತೆ. AG ಲೈನ್ಗೆ ಡಿ ಮಾತ್ರ ಮಿಡ್ ಪಾಯಿಂಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ನೆಕ್ಸ್ಟ್. ಸಿ 7th question. Sorry, this is 5th question. Let us go for 6th question. If B is the midpoint of AC bar, remember midpoint ಅಂದರೆ ನಮಗೆ ಎಕ್ಸಾಕ್ಟ್ ಹಾಫ್ ಇರುತ್ತೆ. If B is the midpoint of AC bar and C is the midpoint of BD bar, where A, B, C, D lie on straight line, say YAB is equals to CD. Remember, whenever the concept midpoint will come, midpoint ಬಂದಾಗ ಒಂದು ಕಾನ್ಸೆಪ್ಟ್ ನೆನಪಿಟ್ಕೋಬೇಕು. ಎಷ್ಟು ಬಿಗ್ಗರ್ ಲೆಂತ್ ಆಫ್ ಲೈನ್ ಎಷ್ಟಿರುತ್ತೋ ಮಿಡ್ ಪಾಯಿಂಟು ಎಕ್ಸಾಕ್ಟ್ ಹಾಫಿಗೆ ಕಟ್ ಮಾಡುತ್ತೆ. ಹಾಫ್ ಕಟ್ ಮಾಡಿದ್ರೆ ಈ AB ಅನ್ನೋ ಲೈನು 10 ಸೆಂಟಿಮೀಟರ್ ಇತ್ತು ಅಂದರೆ ನಮಗೆ ಮಿಡ್ ಪಾಯಿಂಟ್ C ಅಂತ ತಗೊಂಡ್ರೆ ಇದೆರಡು ಏನಾಗುತ್ತೆ ಅಂದರೆ AC ಎರಡು ಹಾಫ್ ಆಗುತ್ತೆ. AC ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಆ್ಯಂಡ್ BC ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಗೊತ್ತಾಯ್ತಾ? ನಮಗೆ ಆ ಕಟ್ ಮಾಡಿದಾಗ ಏನು ಸಿಗುತ್ತೆ, ಅದು ಈಕ್ವಲ್ಲಾಗಿ ಕಟ್ ಆಗುತ್ತೆ. ಎರಡು AC BC ಎರಡು ಈಕ್ವಲ್ ಇರುತ್ತೆ. AC ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್, BC ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಅಂದರೆ ನಾವೇನು ಹೇಳ್ಬೋದು, AC ಈಸ್ ಈಕ್ವಲ್ಸ್ ಟು BC. ಎರಡು ಈಕ್ವಲ್ ನಂಬರ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಅವೆರಡು ಈಕ್ವಲ್ ಬರುತ್ತೆ. ಮಿಡ್ ಪಾಯಿಂಟ್ನ ಕಟ್ ಮಾಡಿದಾಗ AC ಈಸ್ ಈಕ್ವಲ್ಸ್ ಟು BC ಅಂತ ಹೇಳ್ಬೋದು. ಯಾಕೆಂದರೆ ಎರಡು ಸೇಮ್ ನಂಬರ್ಸ್ ಇದೆ, ಅದಕ್ಕೆ. ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನ ನೆನಪಿಟ್ಕೊಂಡು ಲೆಟ್ ಅಸ್ ಸಾಲ್ವ್ ನೆಕ್ಸ್ಟ್ ಕ್ವೆಶನ್. ದಟ್ ಈಸ್ ಕ್ವೆಶನ್ ನಂಬರ್ 6. If B is the midpoint of AC bar, see, ಅಂದರೆ AC ಬಾರ್ ಮೇಲ್ಗಡೆ ಬಾರ್ ಕೊಟ್ಟರೆ ಅದು ಏನಾಗುತ್ತೆ, ಲೈನ್ ಆಗುತ್ತೆ. ಸೊ ಲೆಟ್ ಅಸ್ ಡ್ರಾ ಲೈನ್ AC. ಯು ಹ್ಯಾವ್ ಟು ಯೂಸ್ ದ ರೂಲರ್. ಸ್ಕೇಲ್ನ ಯೂಸ್ ಮಾಡಿನೇ ಡ್ರಾ ಮಾಡಿ. ದಿಸ್ ಇಸ್ ಲೈನ್ AC. ಅವ್ರೇನು ಹೇಳ್ತಿದ್ದಾರೆ, ಆ್ಯಂಡ್ C is the midpoint. So if
ಬಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಈಗ ಲೈನ್ ಎ ಸಿ ಇದೆ, ಇದಕ್ಕೆ ಮಿಡ್ ಪಾಯಿಂಟ್ ಬಿ ಅಂದರೆ ನೀವೇನು ಮಾಡಬೇಕು, ಲೈನ್ ಎ ಸಿನ ಡ್ರಾ ಮಾಡಿರ್ತೀರ, ಆ ಲೈನ್ ಎ ಸಿನ ಮೆಷರ್ ಮಾಡಿ ಒಂದು ಮಿಡ್ ಪಾಯಿಂಟ್ನ ಬರ್ಕೊಳ್ತೀರಿ. ಇಲ್ಲಿ ನನಗೆ ಇದು 10 ಸೆಂಟಿಮೀಟರ್ ಇದೆ, ಸೊ 5 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀರಿ. ಸೊ ಅದೇನಾಗುತ್ತೆ, ಮಿಡ್ ಪಾಯಿಂಟ್ ಆಗುತ್ತೆ. ದಿಸ್ ಇಸ್ ಫಸ್ಟ್ ಇಫ್ ಬಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಬಾರ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಆ್ಯಂಡ್ ಸಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಬಾರ್. ಸಿ ಅನ್ನೋದು ಬಿ ಡಿ ಅನ್ನೋ ಲೈನಿಗೆ ಮಿಡ್ ಪಾಯಿಂಟ್ ಆಗಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ನಮಗೆ ಬಿ ಪಾಯಿಂಟಲ್ಲಿ ಡ್ರಾ ಮಾಡಿದ್ದೀವಿ, ಬಿ ಡಿ. ಸೊ ಬಿ ಡಿ ಹೆಂಗೆ ಸಿಗುತ್ತೆ ನಮಗೆ ಅಂದರೆ, ಬಿ ಸಿ ಇಲ್ಲಿ 5 ಸೆಂಟಿಮೀಟರ್ ಇದೆ, ಇಸ್ ಇಟ್ ಕ್ಲಿಯರ್? ಬಿ ಸಿ 5 ಸೆಂಟಿಮೀಟರ್ ಇದ್ದರೆ ಸಿ ಡಿ ಕೂಡ ನಮಗೆ 5 ಸೆಂಟಿಮೀಟರೇ ಡ್ರಾ ಮಾಡಬೇಕು. ಯಾಕೆ 5 ಸೆಂಟಿಮೀಟರ್ನೇ ಡ್ರಾ ಮಾಡಬೇಕು ಅಂದರೆ ನಮಗೆ ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಕಾನ್ಸೆಪ್ಟ್, ಸಿ ಮಿಡ್ ಪಾಯಿಂಟ್ ಆಯಿತು ಅಂದರೆ ಅದರ ನೆಕ್ಸ್ಟ್ ಇರೋದು ಕೂಡ ನಮಗೆ ಅಷ್ಟೇ 5 ಸೆಂಟಿಮೀಟರೇ ಇರುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಗಿವನ್ ಕ್ವೆಶನ್. ಅವ್ರೇನು ಹೇಳ್ತಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇರುತ್ತಾ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಸಿ ಬಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂದರೆ ಐ ಆಲ್ರೆಡಿ ಗೇವ್ ಎನ್ ಎಕ್ಸಾಂಪಲ್. ಬಿ ಮಿಡ್ ಪಾಯಿಂಟ್ ಇತ್ತು ಅಂದರೆ ನಾವೇನು ಬರಿಬೋದು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಬರಿಬೋದು. ಅಬ್ಸರ್ವ್ ಕೇರ್ಫುಲಿ. ಫಸ್ಟು ಬಿ ಮಿಡ್ ಪಾಯಿಂಟ್ ಇದೆ ಅಲ್ವಾ, ಫರ್ಗೆಟ್ ದಿಸ್, ಇದನ್ನ ಇಲ್ಲ ಅಂದ್ಕೊಂಡ್ರೆ ಸಿ ಬಿ ಮಿಡ್ ಪಾಯಿಂಟ್ ಅಂದರೆ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ. ದಿಸ್ ಇಸ್ ಫಸ್ಟ್. ಈಗ ನಾವು ನೆಕ್ಸ್ಟ್ ಬಿ ಡಿ ಲೈನ್ನ ಕನ್ಸಿಡರ್ ಮಾಡೋಣ. ಈಗ ಇದು ಇಲ್ಲ ಅಂದ್ಕೊಳ್ಳೋಣ, ಬಿ ಡಿಗೆ ನಮಗೆ ಮಿಡ್ ಪಾಯಿಂಟ್ ಏನಾಗುತ್ತೆ, ಸಿ ಆಗುತ್ತೆ, ಹೌದಾ? ಮಿಡ್ ಪಾಯಿಂಟ್ ಇದ್ದಾಗ ನಮಗೇನು, ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಬರೀಬೋದು. ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಇಸ್ ಇಟ್ ಕ್ಲಿಯರ್? ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಬರಿಬೋದು. ಇಫ್ ಯು ಅಬ್ಸರ್ವ್ ದೀಸ್ ಟು ಈಕ್ವೇಷನ್, ಸಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಇದೆ ಅಲ್ವಾ, ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಇದೆ. ಅಂದರೆ ಎ ಬಿ ಅಂದ್ರೂ ಒಂದು ಈಕ್ವಲ್ ಅಂದರೆ ಎ ಬಿ ಅಂದರೂ ಒಂದೇ, ಬಿ ಸಿ ಅಂದರೂ ಒಂದೇ, ಈಕ್ವಲ್ ಅದನ್ನೇ ಹೇಳೋದು. ಎ ಬಿ ಅಂತ ಬರೆದ್ರೂ ಸೇಮ್, ಬಿ ಸಿ ಅಂತ ಬರೆದ್ರೂ ಸೇಮ್ ಇರುತ್ತೆ. ಅದೇ ಥರ ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ. ದಿಸ್ ಇಸ್ ಗಿವನ್ ಡಾಟಾ. ವಾಟ್ ದೇ ಆರ್ ಆಸ್ಕಿಂಗ್, ಸೇ ವೈ ಎ ಬಿ ಈಸ್ ಈಕ್ವಲ್ಸ್ ಟು ಸಿ ಡಿ. ಎ ಬಿ ನಮಗೆ ಯಾಕೆ ಸಿ ಡಿಗೆ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ನೀವು ಇವೆರಡು ಈಕ್ವೇಷನ್ನ ಸಾಲ್ವ್ ಮಾಡಿ. ಇಫ್ ಬಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ, ಎ ಸಿ ಬಾರಿಗೆ ಮಿಡ್ ಪಾಯಿಂಟ್ ಆದರೆ ನಮಗೇನಾಗುತ್ತೆ, ದೆನ್ ನನಗೇನು ಎಕ್ಸ್ಪ್ಲೈನ್ ಮಾಡಿದೆ ಅದು ಬರಿತಾ ಇದ್ದೀನಿ. ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಆ್ಯಂಡ್ ಇಫ್ ಸಿ ಈಸ್ ದ ಮಿಡ್ ಪಾಯಿಂಟ್ ಯಾವುದಕ್ಕೆ ಮಿಡ್ ಪಾಯಿಂಟು, ಬಿ ಡಿ, ದೆನ್ ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಎರಡು ಈಕ್ವೇಷನಿಂದ ನಾವು ಒಂದನ್ನು ಕನ್ಕ್ಲೂಡ್ ಮಾಡ್ಬೋದು. ಸಿ therefore ಎ ಬಿಗೆ ನಾವು ಬಿ ಸಿ ಅಂತ ಬರಿಬೋದು, ಬಿ ಸಿಗೆ ನಾವು ಸಿ ಡಿ ಅಂತ ಬರಿಬೋದಲ್ವ. ಈಗ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತಿದೆ, ಇಲ್ಲಿ ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತಿದೆ. ಸೊ ಏನು ಬರಿಬೋದು ನಾವು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಆದರೆ ನೆಕ್ಸ್ಟ್ ಈಕ್ವೇಷನ್ಗಿಂತ ನಾವೇನು ತಿಳ್ಕೊಬೋದು, ಬಿ ಸಿಗೆ ಸಿ ಡಿ ಅಂತಲೂ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಬಿ ಸಿ ಬದಲು ನಾವು ಸಿ ಡಿ ಅಂತ ಬರೆದಿದ್ದೀವಿ. ಇಸ್ ಇಟ್ ಕ್ಲಿಯರ್? ಸೊ 10ನೇ ಕ್ವೆಶನಲ್ಲಿ ಕೇಳ್ತಿರೋದು ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಬರೆದಿದ್ದೀವಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 6th ಕ್ವೆಶನ್. ಸೊ ಲೆಟ್ ಅಸ್ ಲರ್ನ್ ನ್ಯೂ ಕಾನ್ಸೆಪ್ಟ್. ಸಿ we have left one 7th question, that is draw 5 triangles and measure their sides. ಇದನ್ನ ಹೋಮ್ ಅಸೈನ್ಮೆಂಟಿಗೆ ತಗೊಳ್ರಿ. 5 ಟ್ರಯಾಂಗಲ್ಸ್ನ ಡ್ರಾ ಮಾಡಬೇಕು. ಯಾವುದಾದ್ರೂ ರಫ್ ಆಗಿ ಡ್ರಾ ಮಾಡಿರಿ, ಇಷ್ಟೇ ಮೆಷರ್ಮೆಂಟಿಗೆ ಅಂತೇನಿಲ್ಲ. ಫಸ್ಟು 5 ಟ್ರಯಾಂಗಲ್ಸ್ನ ಡ್ರಾ ಮಾಡಿ ಅದ್ರ ಸೈಡ್ಸ್ನ ಮೆಷರ್ ಮಾಡಿರಿ. 3 ಸೈಡ್ಸ್ ಇರುತ್ತೆ ಅಲ್ವಾ ಟ್ರಯಾಂಗಲ್ಗೆ, 3 ಸೈಡ್ಸ್ನ ಮೆಷರ್ ಮಾಡಿ
ಚೆಕ್ ಇನ್ ಈಚ್ ಕೇಸ್ ಇಫ್ ಸಮ್ ಆಫ್ ದ ಲೆಂತ್ಸ್ ಆಫ್ ಎನಿ ಟೂ ಸೈಡ್ಸ್. ಒಂದು ಟ್ರಯಾಂಗಲ್ನ ಡ್ರಾ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 3 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಇದೆ ಅಂದ್ಕೊಂಡ್ರೆ ಪ್ರತಿಯೊಂದು ಕೇಸಲ್ಲೂ ಇಫ್ ಸಮ್ ಆಫ್ ಲೆಂತ್ಸ್ ಆಫ್ ಎನಿ ಟೂ ಸೈಡ್ಸ್, ಯಾವುದಾದ್ರೂ ಎರಡು ಸೈಡ್ಸ್ನ ಆ್ಯಡ್ ಮಾಡಿರಿ. 5 + 4 9 ಆಯಿತು. ಆ 9 ನಮಗೆ 3ಗಿಂತ ಲೆಸ್ ಇರುತ್ತೆ. ಅಥವಾ 4 + 3 7, ಆ 7 ನಮಗೆ 5ಗಿಂತ ಕಡಿಮೆನೇ ಇರುತ್ತೆ. ಅಂದರೆ ಎರಡು ಸೈಡ್ಸ್ನ ಆ್ಯಡ್ ಮಾಡಿದ್ರೆ ಅದು ಇನ್ನೊಂದು ಸೈಡ್ಸ್ಗಿಂತ ಯಾವಾಗಲೂ ಕಡಿಮೆನೇ ಆಗುತ್ತೆ. ಸೊ ಈ ಥರ ನೀವು 5 ಟ್ರಯಾಂಗಲ್ನ ಬರೆದು ವೆರಿಫೈ ಮಾಡ್ತಾ ಹೋಗ್ಬೋದು. ಯು ವಿಲ್ ಟೇಕ್ ದಿಸ್ ಫಾರ್ ಹೋಮ್ ಅಸೈನ್ಮೆಂಟ್. ಲೆಟ್ us learn new concept that is about angles. You already learnt about definition of angles in your previous class. So let us recall the definition of angle and let us apply here what is the advantages of angles, and we will see how we will apply here. What is the definition of angle? You already studied in your previous lesson. So angle means an angle is made up of two rays. I already told you, made up of two rays which have same starting or same ending point. See, angle is made up of two rays ಸ್ಟಾರ್ಟಿಂಗ್ ಅಂತಲೂ ತಗೋಬೋದು, ಎಂಡಿಂಗ್ ಅಂತಲೂ ತಗೋಬೋದು. ಸ್ಟಾರ್ಟಿಂಗ್ ವಿತ್ ಸೇಮ್ ಎಂಡ್, ಸ್ಟಾರ್ಟಿಂಗ್ ವಿತ್ ಸೇಮ್ ಪಾಯಿಂಟ್. ಟೂ ರೇಸ್ ಅಂದರೆ ರೇಸ್ ಅಂದ್ರೇನು, ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿ ಎಂಡ್ಲೆಸ್ ಆಗಿ ಹೋಗೋದನ್ನ ನಾವು ರೇ ಅಂತೀವಿ. ಸೊ ಟೂ ರೇಸ್ ಸ್ಟಾರ್ಟಿಂಗ್ ಫ್ರಮ್ ಸೇಮ್ ಪಾಯಿಂಟ್, ಈ ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿ ಏನು ಫಾರ್ಮ್ ಆಗುತ್ತೆ ಅಲ್ವಾ, ಆ ಫಾರ್ಮ್ ಆಗೋದನ್ನು ನಾವೇನಂತ ಕೇಳ್ತೀವಿ, ಆ್ಯಂಗಲ್ ಅಂತ ಹೇಳ್ತೀವಿ. ಸಿ, ಈ ಲೆಸನಲ್ಲಿ ನಾವು ಆ್ಯಂಗಲ್ಸ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ ಬೈ ಅಪ್ಲೈಯಿಂಗ್ ಟು ದ ಕ್ಲಾಕ್ ಮತ್ತು ಡೈರೆಕ್ಷನ್ನಿಗೆ ಯೂಸ್ ಮಾಡ್ತೀವಿ. ಕ್ಲಾಕ್ ಎಲ್ರಿಗೂ ನಿಮಗೆ ಕ್ಲಾಕ್ ಬಗ್ಗೆ ಗೊತ್ತಿದೆ ಅಲ್ವಾ. ಈ ಆ್ಯಂಗಲ್ನ ನಾವು ಕ್ಲಾಕಿಗೆ ಅಪ್ಲೈ ಮಾಡಿ ನಾವು ಕಲಿತಾ ಹೋಗ್ತೀವಿ. ಸಿ, ಫಸ್ಟು ನಾವು ರೈಟ್ ಆ್ಯಂಗಲ್ ಮತ್ತು ಸ್ಟ್ರೈಟ್ ಆ್ಯಂಗಲ್ ಬಗ್ಗೆ ತಿಳ್ಕೊಳ್ಳೋಣ. ಸಿ, ವಾಟ್ ಈಸ್ ರೈಟ್ ಆ್ಯಂಗಲ್? ರೈಟ್ ಆ್ಯಂಗಲ್ ಅಂದರೆ ನಮಗೆ ಇಟ್ ಮೆಷರ್ಸ್ 90 ಡಿಗ್ರಿ. ಪ್ರೊಟ್ರಾಕ್ಟರ್ ಗೊತ್ತಿದೆ, ಆ ಪ್ರೊಟ್ರಾಕ್ಟ್ರಲ್ಲಿ 90 ಡಿಗ್ರಿ ಮೆಷರ್ ಆದರೆ ನಮಗೇನು, ಅದು ರೈಟ್ ಆ್ಯಂಗಲ್ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಇಸ್ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಅಂದರೆ 180 ಡಿಗ್ರಿ ಮೆಷರ್ ಆದರೆ ನಾವೇನು ಹೇಳ್ತೀವಿ ಅದನ್ನ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಬಟ್ ಈ ಲೆಸನಲ್ಲಿ ನಾವು ಆ ಥರ ಡಿಗ್ರಿ ವೈಸ್ಗಿಂತ ಇನ್ನೂ ಹೊಸ ಕಾನ್ಸೆಪ್ಟನ್ನ ಥಿಂಕ್ ಮಾಡ್ತೀವಿ. ಅದು ಕ್ಲಾಕಿಗೆ ಅಪ್ಲೈ ಮಾಡಿ ಹೇಗೆ ರೈಟ್ ಆ್ಯಂಗಲು, ಸ್ಟ್ರೈಟ್ ಆ್ಯಂಗಲ್ ಆಗಿರ್ಬೋದು, ಕಂಪ್ಲೀಟ್ ಆ್ಯಂಗಲ್ ಆಗಿರ್ಬೋದು, ಅದೆಲ್ಲ ಹೆಂಗೆ ಮಾಡ್ತೀವಿ ಅಂತ. ಸೊ ಲೆಟ್ ಅಸ್ ಸಿ. ದಿಸ್ ಇಸ್ ಅಬೌಟ್ ಡೆಫಿನೇಷನ್. ಲೆಟ್ ಅಸ್ ರೀಕಾಲ್. ರೈಟ್ ಆ್ಯಂಗಲ್ ಅಂದರೆ ಇಟ್ ಮೆಷರ್ಸ್ 90 ಡಿಗ್ರಿ. ಸ್ಟ್ರೈಟ್ ಆ್ಯಂಗಲ್ ಅಂದರೆ ವಿಚ್ ಮೆಷರ್ಸ್ 180 ಡಿಗ್ರಿ. ಇಫ್ for complete angle this is 360 degree. Remember these three angles. Right angle is 90 degree, straight angle is 180 degree, complete angle means 360 degree. ನಿಮಗೆ ಎಲ್ರಿಗೂ ಡೈರೆಕ್ಷನ್ ಬಗ್ಗೆ ಗೊತ್ತಿದೆ ಅಲ್ವಾ, 4 ಡೈರೆಕ್ಷನ್ಸ್ ಇದೆ. ಸೊ ಈ ಆ್ಯಂಗಲ್ಸ್ನ ನಾವು ಡೈರೆಕ್ಷನ್ಸ್ ಯೂಸ್ ಮಾಡಿ ನೋಡೋಣ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಲೆಸನಲ್ಲಿ. ರಿಮೆಂಬರ್ ದಿಸ್ ಫಿಗರ್. This is east, this is west, this is north, this is south. ನಮಗೆ ಒಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗಬೇಕು ಅಂದರೆ, ಸಿ, ನಾವಿಲ್ಲಿ ನಾರ್ತ್ ಕಡೆ ನಿಂತ್ಕೊಂಡು ರೈಟ್ ಆ್ಯಂಗಲ್ ಫಾರ್ಮ್ ಆಗಬೇಕು ಅಂದರೆ ನಾವು ಎಕ್ಸಾಕ್ಟ್ ವೆಸ್ಟಿಗೆ ಬಂದರೆ, ದ ಟರ್ನ್ ಫ್ರಮ್ ನಾರ್ತ್ ಟು ಈಸ್ಟ್ ಆರ್ ನಾರ್ತ್ ಟು ವೆಸ್ಟ್.
ನಾರ್ತ್ ಟು ಈಸ್ಟ್ ಅಂತಲೇ ಯಾಕೆ ತೊಗೊಳ್ತಿದ್ದೀನಿ, ವೆಸ್ಟ್ ಅಂತ ಯಾಕೆ ತೊಗೊಳ್ತಿಲ್ಲ ಅಂದರೆ ಅವ್ರು ಏನೂ ಮೆನ್ಷನ್ ಮಾಡಿಲ್ಲ, ಕ್ವೆಶನಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ನಾವು ಕ್ಲಾಕ್ ವೈಸೇ ಬರ್ತೀವಿ. ಸಿ ಕ್ಲಾಕ್ ವೈಸ್ ಅಂದರೆ ಏನು ಅಂದರೆ, ಇನ್ ದಿಸ್ ಲೆಸನ್ ನಿಮಗೆಲ್ರಿಗೂ ಕ್ಲಾಕ್ ಬಗ್ಗೆ ಗೊತ್ತಿದೆ. ಹೆಂಗೆ ಟರ್ನ್ ಆಗುತ್ತೆ ಕ್ಲಾಕು, ಈ ಡೈರೆಕ್ಷನಲ್ಲಿ ನಮಗೆ ಏನಾಗುತ್ತೆ, ನೀಡಲ್ಸು ಹಿಂಗೆ ಮೂವ್ ಆಗ್ತಾ ಹೋಗುತ್ತೆ ಅಲ್ವಾ. ಯಾವಾಗಲೂ ಕ್ಲಾಕ್ ನಮಗೆ ಇದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ಕ್ಲಾಕ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಆ ಡೈರೆಕ್ಷನಲ್ಲಿ ಮೂವ್ ಆದರೆ ನಾವೇನಂತ ಹೇಳ್ತೀವಿ, ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ನಮಗೆ ಕ್ಲಾಕ್ ಯಾವಾಗಲೂ ಈ ಥರ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ನಾವು ಈ ಡೈರೆಕ್ಷನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ನಮಗೆ ಕ್ಲಾಕ್ ಈ ಥರ ಮೂವ್ ಆಗುತ್ತೆ, ಆದರೆ ನಾವು ಹಿಂಗೆ ಮೂವ್ ಆದರೆ, ನಾವು ಆಪೋಸಿಟಾಗಿ ಮೂವ್ ಆದರೆ ಅದನ್ನ ನಾವೇನಂತ ಹೇಳ್ತೀವಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. Remember, this is anti-clockwise direction. This is clockwise direction. This will help you while solving the problem. This is a clockwise and that is anti-clockwise. So let us see. ಒಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಫಸ್ಟ್ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾ ಹೋಗೋಣ. ಒನ್ ಟರ್ನ್ ಫ್ರಮ್ ನಾರ್ತ್ ಟು ಈಸ್ಟ್. ಇದಿಷ್ಟು ಮೆಷರ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 90 ಡಿಗ್ರಿ ಸಿಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ 90 ಡಿಗ್ರಿ ಸಿಗುತ್ತೆ. ಅದಕ್ಕೆ ಏನು ಹೇಳ್ತೀವಿ, ಇಫ್ ವಿ ಟರ್ನ್ ಒನ್ ಟರ್ನ್ ಫ್ರಮ್ ನಾರ್ತ್ ಟು ಈಸ್ಟ್ ಫಾರ್ಮ್ ಎ ರೈಟ್ ಆ್ಯಂಗಲ್. ಸೊ ನಮಗೆ ನೆಕ್ಸ್ಟ್ ಸ್ಟ್ರೇಟ್ ಆ್ಯಂಗಲ್ ಬೇಕು ಅಂದರೆ ಏನು ಮಾಡ್ತೀವಿ, ನಾರ್ತ್ ಟು ಸೌತ್ ಅಂದರೆ 180 ಡಿಗ್ರಿ. 180 ಡಿಗ್ರಿ ಅಂದರೆ ನಮಗೆ ಇಲ್ಲಿಗೆ ಬರೋದು. ಸೊ ಸ್ಟ್ರೇಟ್ ಆ್ಯಂಗಲ್ ಅಂದರೆ ಇಫ್ ವಿ ಮೂವ್ ಆರ್ ಒನ್ ಟರ್ನ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತ್ ಟು ಸೌತ್ ಒಂದು ಟರ್ನ್ ಆದರೆ ನಮಗೇನಾಗುತ್ತೆ, ಸ್ಟ್ರೇಟ್ ಆ್ಯಂಗಲ್. ಒನ್ ಟರ್ನ್ ಫ್ರಮ್ ನಾರ್ತ್ ಟು ಈಸ್ಟ್ ಫಾರ್ಮ್ ರೈಟ್ ಆ್ಯಂಗಲ್. ಕಂಪ್ಲೀಟ್ ಆ್ಯಂಗಲ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಬಂದು ಎಂಡ್ ಆದರೆ ಅದನ್ನು ಕಂಪ್ಲೀಟ್ ಆ್ಯಂಗಲ್ ಅಂತೀವಿ. ಸಿ, ನಾರ್ತಿಂದ ಸ್ಟಾರ್ಟ್ ಮಾಡಿ ನಾರ್ತಿಗೆ ಎಂಡ್ ಆದರೆ ಏನು ಹೇಳ್ತೀವಿ. So this is about complete angle. One turn from north to north. It forms one complete angle. Is it clear? So this is about direction. Let us apply this concept to ಕ್ಲಾಕಿಗೆ ಅಪ್ಲೈ ಮಾಡಿ ಯಾವಾಗ ನಮಗೆ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಯಾವಾಗ ಸ್ಟ್ರೇಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ನಿಮಗಿದೆಲ್ಲ ನ್ಯೂ ಕಾನ್ಸೆಪ್ಟ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಕೇಳಬೇಕಾದ್ರೆ ನೀವು ಅನಿಸ್ಬೋದು, 1-2-3 ಟೈಮ್ಸ್ ರಿಪೀಟೆಡಾಗಿ ವರ್ಕ್ ಮಾಡಿದ್ರೆ ನಿಮಗೆ ಆವಾಗ ಮಾತ್ರ ಈಸಿ ಅನಿಸುತ್ತೆ, ಇಲ್ಲಾಂದರೆ ಡಿಫಿಕಲ್ಟ್ ಆಗುತ್ತೆ. ತುಂಬ ಈಸಿ ಕಾನ್ಸೆಪ್ಟು, 1-2-3 ಸಲ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದೆಲ್ಲ ಅಷ್ಟೇ, 1-2-3 ಸಲ ಜಸ್ಟ್ ರೀಡ್ ಮಾಡಿದರೆ ಸಾಕು, ನಿಮಗೆ ಮೆಮೊರಿನಲ್ಲಿ ಉಳಿಯುತ್ತೆ. ಸೊ ಲೆಟ್ ಅಸ್ ಅಪ್ಲೈ ದಿಸ್ ಕಾನ್ಸೆಪ್ಟ್ ಫಾರ್ ಕ್ಲಾಕ್. ಫಸ್ಟ್ ಕ್ಲಾಕ್ನ ಡ್ರಾ ಮಾಡೋಣ. ಎಲ್ರಿಗೂ ಕ್ಲಾಕ್ ಬಗ್ಗೆ ಗೊತ್ತಿದೆ. ಕ್ಲಾಕಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ, 12 ಪಾರ್ಟ್ಸ್ ಇರುತ್ತೆ. 12 ಈಕ್ವಲ್ ಪಾರ್ಟ್ಸ್, ಎಲ್ಲದು ಈಕ್ವಲ್ ಆಗಿರುತ್ತೆ, ಅದು ಕೂಡ ಇಂಪಾರ್ಟೆಂಟ್.
1 2 3 4 5 6 ಸ್ವಲ್ಪ ಈಕ್ವಲ್ ಅನ್ನೋ ಥರನೇ ಬರೀರಿ. 10 11 ದಿಸ್ ಇಸ್ 1 clock. ಈಗ ನಾವು ರೈಟ್ ಆ್ಯಂಗಲ್ ಬಗ್ಗೆ ಕಲ್ತ್ವಿ ಅಲ್ವಾ, ಅದು ನಮಗೆ ಡೈರೆಕ್ಷನಲ್ಲಿ. ಈಗ ನೋಡಿ ನಿಮಗೆಲ್ಲರಿಗೂ 2 ನೀಡಲ್ ಇರುತ್ತೆ ಅಂತ ಗೊತ್ತು ಕ್ಲಾಕಲ್ಲಿ. ಸಿ ಹಿಯರ್ ವಾಟ್ ಇಟ್ ವಿಲ್ ಇಂಡಿಕೇಟ್, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಇಟ್ ಫಾರ್ಮ್ಸ್ 1 ರೈಟ್ ಆ್ಯಂಗಲ್ ಅಂತ ಹೆಂಗೆ ಹೇಳ್ತೀರಿ ಅಂದರೆ, ನೀವು ಕರೆಕ್ಟಾಗಿ ಡ್ರಾ ಮಾಡಿದ್ರಿ ಅಂದರೆ ಕ್ಲಾಕ್ನ ಕಂಪಾಸ್ ಯೂಸ್ ಮಾಡಿ ಕರೆಕ್ಟಾಗಿ ರೌಂಡ್ ಹಾಕಿ ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿ ನಮಗೆ ಇವೆರಡರ ಮಧ್ಯೆ ಮೆಷರ್ ಮಾಡಿದ್ರೆ ಏನು ಸಿಗುತ್ತೆ, 90 ಡಿಗ್ರಿ ಸಿಗುತ್ತೆ. ಸೊ ಏನು ಹೇಳ್ಬೋದು ಅಂದರೆ ಇಟ್ ಫಾರ್ಮ್ಸ್ 1 ರೈಟ್ ಆ್ಯಂಗಲ್. 1 ರೈಟ್ ಆ್ಯಂಗಲ್. ಯಾವಾಗೆಲ್ಲ 1 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೋ ಅದನ್ನ ನಾವು 1/4 ರೆವಲ್ಯೂಷನ್ ಅಂತ ಹೇಳ್ತೀವಿ. ರೆವಲ್ಯೂಷನ್ ಅಂದರೆ ಏನು ಅಂದರೆ, ನೀವು 12ಇಂದನೇ ಸ್ಟಾರ್ಟ್ ಮಾಡಿ 12ಗೆ ಬಂದು ಎಂಡ್ ಆದರೆ, ಅಥವಾ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರೋ ಒಂದು ಕಂಪ್ಲೀಟಾಗಿ ರೌಂಡ್ ಹಾಕಿದರೆ ಅದನ್ನ ನಾವು 1 ಕಂಪ್ಲೀಟ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ 3ಇಂದ ಸ್ಟಾರ್ಟ್ ಮಾಡಿ 3ಗೆ ಬಂದು ಎಂಡ್ ಆದರೆ ದಟ್ ಈಸ್ 1 ಕಂಪ್ಲೀಟ್ ರೆವಲ್ಯೂಷನ್. 3ಇಂದ ಸ್ಟಾರ್ಟ್ ಮಾಡಿ 9ಗೆ ಎಂಡ್ ಆದರೆ ದಿಸ್ ಇಸ್ ಹಾಫ್ ರೆವಲ್ಯೂಷನ್. ಹಾಫ್ ಅಂದರೆ 1/2 ರೆವಲ್ಯೂಷನ್ ಅಂತ ಹೇಳ್ತೀವಿ. ಹಾಫ್ ರೆವಲ್ಯೂಷನಿಗೆ ನಾವೇನಂತ ಹೇಳ್ತೀವಿ, 1/2 ಅಂದರೆ ಹಾಫ್ ರೆವಲ್ಯೂಷನ್. ಅದೇ ಥರ 3ಇಂದ 6 ಅಂದರೆ ಕಾಲು ಅಂತ ಏನು ಹೇಳ್ತೀವಿ. 1/4 ಅಂದರೆ 3ಇಂದ ಸ್ಟಾರ್ಟ್ ಆಗಿ ಜಸ್ಟ್ 6ಗೆ ನಾವು ಎಂಡ್ ಆದರೆ ಅದನ್ನ ನಾವೇನಂತ ಹೇಳ್ತೀವಿ, 1/4 ಆಫ್ ಎ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸಿ ಅದೇ ಥರ 3ಇಂದ ಸ್ಟಾರ್ಟ್ ಆಗಿ 12ಗೆ ಎಂಡ್ ಆದರೆ ಮುಕ್ಕಾಲು ಅಂತ ಹೇಳ್ತೀವಿ. ನೀವು ಜನ್ರಲಾಗಿ ಯೂಸ್ ಮಾಡ್ತಿರ್ತೀರಿ 75%ಗೆ ನಾವು ಮುಕ್ಕಾಲು ಅಂತ ಹೇಳ್ತೀವಿ. ಅದನ್ನ ನಾವೇನು ಹೇಳ್ತೀವಿ, 3/4 ರೆವಲ್ಯೂಷನ್ಸಲ್ಲಿ 1/4 ಇದೆ, 1/2 ಇದೆ, 3/4 ಇದೆ. 1/2ನ ಹಾಫ್ ಅಂತ ಹೇಳ್ತೀವಿ. 1/4 ಅಂದರೆ ಕ್ವಾರ್ಟರ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರ್ಬೋದು ಕ್ವಾರ್ಟರ್ ಅಂದರೆ 1/4. ನೆಕ್ಸ್ಟು 3/4 ರೆವಲ್ಯೂಷನ್. ಈಸ್ ಇಟ್ ಕ್ಲಿಯರ್? ಸೊ ನಮಗೆ ಯಾವಾಗೆಲ್ಲ 1/4 ರೆವಲ್ಯೂಷನ್ ಇರುತ್ತೆ ಆವಾಗ 1 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸಿ ಹಿಯರ್ ನೀಡಲ್ ನಮಗೆ 12 to 6 ಇದ್ದರೆ ಇಲ್ಲಿ ಏನು ಫಾರ್ಮ್ ಆಗುತ್ತೆ, ನಮಗೆ 12ಇಂದ 6 ತನಕನೂ ನೋಡಿದ್ರೇ ಹೇಳ್ಬೋದು ನಿಮಗೆ ಒಂದು ಸ್ಟ್ರೇಟ್ ಆ್ಯಂಗಲ್ ಆರ್ ಸ್ಟ್ರೇಟ್ ಆ್ಯಂಗಲ್. ರೆವಲ್ಯೂಷನ್ ನೋಡ್ತೀರಾ, ಹಾಫ್ ಆಫ್ ಎ ರೆವಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಹಾಫ್ ರೆವಲ್ಯೂಷನ್ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಏನು ಹೇಳ್ಬೋದು, ಹಾಫ್ ರೆವಲ್ಯೂಷನ್ Is it clear? Let us see how 3/4 revolution. ಕ್ಲಾಕ್ ನಮಗೆ ಇಲ್ಲಿಂದ ಹಿಂಗೆ ಮೂವ್ ಆಗಿದೆ, ಇಲ್ಲಿ ಈ ಸೈಡಿಂದ ಇಲ್ಲಿಗೆ ಮೂವ್ ಆಗಿದೆ. ಲೆಟ್ ಅಸ್ ಸಿ 3/4 revolution. If the clock starts from 12, ನಮಗೆ 9ಗೆ ಎಂಡ್ ಆದರೆ ಸಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ಫಾರ್ಮ್ ಆದರೆ ನಾವೇನು ಹೇಳ್ತೀವಿ, ಇಟ್ ಫಾರ್ಮ್ಸ್ ಸಿ
ಸ್ಟ್ರೇಟ್ ಆ್ಯಂಗಲ್ ಅಂದರೆ 2 ರೈಟ್ ಆ್ಯಂಗಲ್ಸ್ ಇರುತ್ತೆ. 2 ರೈಟ್ ಆ್ಯಂಗಲ್ಸ್ ಹೇಗೆ ಅಂದರೆ ಇಲ್ಲಿಗೆ ಒಂದು ರೈಟ್ ಆ್ಯಂಗಲ್ ಇಷ್ಟಕ್ಕೆ ಬರಬೇಕಾದ್ರೆ 2 ರೈಟ್ ಆ್ಯಂಗಲ್. ಸೊ ಸ್ಟ್ರೇಟ್ ಆ್ಯಂಗಲ್ ಆಗಬೇಕು ಅಂದರೆ ನಮಗಿಲ್ಲಿ 2 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗಿರುತ್ತೆ. ರಿಮೆಂಬರ್, ಯಾವಾಗೆಲ್ಲ ಸ್ಟ್ರೇಟ್ ಆ್ಯಂಗಲ್ ಫಾರ್ಮ್ ಆಗುತ್ತೋ ಹಾಗೆಲ್ಲ ನಮಗೆ 2 ರೈಟ್ ಆ್ಯಂಗಲ್ಸ್ ಕೂಡ ಫಾರ್ಮ್ ಆಗುತ್ತೆ. ಯಾಕೆಂದರೆ ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ, ಸ್ಟ್ರೇಟ್ ಆ್ಯಂಗಲ್ ಅಂದರೆ 180 ಡಿಗ್ರಿ. ಸೊ 90 + 90 2 ರೈಟ್ ಆ್ಯಂಗಲ್ಸ್ ಸೇರಿದ್ರೆ 1 ಸ್ಟ್ರೇಟ್ ಆ್ಯಂಗಲ್ ಆಗುತ್ತೆ. ಸಿ ಹಿಯರ್ 3 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಇಲ್ಲಿಗೆ 1 ರೈಟ್ ಆ್ಯಂಗಲ್, ಈ ಕಡೆಗೆ 1 ರೈಟ್ ಆ್ಯಂಗಲ್, ಸೊ ಇಲ್ಲಿ 1 ರೈಟ್ ಆ್ಯಂಗಲ್, ಟೋಟಲ್ 3 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. 3 ರೈಟ್ ಆ್ಯಂಗಲ್ಸ್ ಆ್ಯಂಡ್ ರೆವಲ್ಯೂಷನ್ ಎಷ್ಟಾಗುತ್ತೆ ಅಂದರೆ 3/4 ರೆವಲ್ಯೂಷನ್. ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಮುಕ್ಕಾಲು ಭಾಗ ಕ್ಲಾಕು ಕಂಪ್ಲೀಟ್ ರೆವಲ್ಯೂಷನ್ ಆಗಿದೆ, ಇನ್ನು ಸ್ವಲ್ಪ ಉಳಿದಿದೆ. ಸೊ ಅದಕ್ಕೆ ಏನು ಹೇಳ್ತೀವಿ, 3/4 ರೆವಲ್ಯೂಷನ್ ಆ್ಯಂಡ್ ಇಟ್ ಫಾರ್ಮ್ಸ್ 3 ರೈಟ್ ಆ್ಯಂಗಲ್ಸ್. ಇಲ್ಲಿ 3 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಸೊ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಅದು ಜಸ್ಟ್ ನೀವು ಇನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು, ತಿಳ್ಕೊಳ್ಳಿ. ರಿಮೆಂಬರ್, ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಪಾಯಿಂಟ್ ಹೇಗೆ ಅಂದರೆ, ಯಾವಾಗ 1 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ 1/4 1 ರೈಟ್ ಆ್ಯಂಗಲ್ ಇದ್ದಾಗ 1/4 ರೆವಲ್ಯೂಷನ್ ಆಗುತ್ತೆ. ಸಿ ಅಬ್ಸರ್ವ್ ಹಿಯರ್, ವೆನ್ ಕ್ಲಾಕ್ ಕವರ್ಸ್ 1 2 3 ಪಾರ್ಟ್ಸ್, ಅಂದರೆ ಕ್ಲಾಕ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ ಅಲ್ವಾ ನೀಡಲ್ಸು. ಸೊ 1 2 3 ಪಾರ್ಟ್ಸ್ನ ಕವರ್ ಆದರೆ ನಮಗೇನಾಗುತ್ತೆ, 1 ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ, 1/4 ರೆವಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಸಿಮಿಲರ್ಲಿ ಇಲ್ಲಿ 3 ಇದ್ದರೆ ನಮಗೆ ಹಾಫ್ ರೆವಲ್ಯೂಷನ್ ಇದ್ದರೆ 6 ಪಾರ್ಟ್ಸ್ ಕವರ್ ಆಗಬೇಕು. ಸಿ 1 2 3 4 5 6 ಪಾರ್ಟ್ಸ್ ಕವರ್ ಆದರೆ ಕ್ಲಾಕಲ್ಲಿ 6 ಪಾರ್ಟ್ಸ್ ಕವರ್ ಆದರೆ ಹಾಫ್ ಆಫ್ ಎ ರೆವಲ್ಯೂಷನ್ ಆ್ಯಂಡ್ 2 ರೈಟ್ ಆ್ಯಂಗಲ್. ಸಿ 3 ಪಾರ್ಟ್ಸಿಗೆ 1 ರೈಟ್ ಆ್ಯಂಗಲ್ ಆ್ಯಂಡ್ 1/4 ರೆವಲ್ಯೂಷನ್, 6 ಪಾರ್ಟ್ಸಿಗೆ 2 ರೈಟ್ ಆ್ಯಂಗಲ್ಸ್ ಆ್ಯಂಡ್ ಹಾಫ್ ಆಫ್ ಎ ರೆವಲ್ಯೂಷನ್. 3 ಆಯಿತು, 6 ಆಯಿತು, ನೆಕ್ಸ್ಟ್ 9. ಸಿ 1 2 3 4 5 6 7 8 9 ಪಾರ್ಟ್ಸ್ ಕವರ್ ಆಯಿತು ಅಂದರೆ 3 ರೈಟ್ ಆ್ಯಂಗಲ್ಸ್ ಆ್ಯಂಡ್ 3/4 ರೆವಲ್ಯೂಷನ್. ಈ ಥರ ನೆನ್ಪಿಟ್ಕೊಳ್ರಿ, ಕನ್ಫ್ಯೂಸ್ ಆಗೋಲ್ಲ. 3 ಪಾರ್ಟ್ಸಿಗೆ 1 ರೈಟ್ ಆ್ಯಂಗಲ್ ಆ್ಯಂಡ್ 1/4 ರೆವಲ್ಯೂಷನ್, ಆ್ಯಂಡ್ ಸ್ಟ್ರೇಟ್ ಆ್ಯಂಗಲಿಗೆ ಹಾಫ್ ಆಫ್ ಎ ರೆವಲ್ಯೂಷನ್ ಅಂದರೆ 1/2 ರೆವಲ್ಯೂಷನ್ ಆ್ಯಂಡ್ 2 ರೈಟ್ ಆ್ಯಂಗಲ್. ನೆಕ್ಸ್ಟ್ 9 ಪಾರ್ಟ್ಸಿಗೆ 3 ರೈಟ್ ಆ್ಯಂಗಲ್ ಆ್ಯಂಡ್ 3/4 ರೆವಲ್ಯೂಷನ್. ಈಗ ಜಸ್ಟ್ ಕನ್ಫ್ಯೂಸ್ ಆದ್ರೂ ನೀವು ಒನ್ಸ್ ಇಫ್ ಯು ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ವಿಲ್ ಗೆಟ್ ಕ್ಲಿಯರ್ ಆಲ್ ದ ಕಾನ್ಸೆಪ್ಟ್. 1-2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಹೆಂಗೆ ರೈಟ್ ಆ್ಯಂಗಲ್ ಹೆಂಗೆ ಫಾರ್ಮ್ ಆಗುತ್ತೆ, ಎಷ್ಟು ರೆವಲ್ಯೂಷನ್ ಆಗುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಈ ಕಾನ್ಸೆಪ್ಟನ್ನ ನೀಟಾಗಿ ತಿಳ್ಕೊಳ್ರಿ. ನಾರ್ತ್ ಟು ಸೌತ್ ಮೂವ್ ಆದಾಗ ಎಷ್ಟು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಯಾವ ಡೈರೆಕ್ಷನಲ್ಲಿ ಇರುತ್ತೆ. ಸೊ ದೀಸ್ 3 ಕಾನ್ಸೆಪ್ಟ್ಸ್ ಆಲ್ಸೋ, ಇಫ್ ಯು ಲರ್ನ್ ದೀಸ್ 3 ಕಾನ್ಸೆಪ್ಟ್ ಯು ಕ್ಯಾನ್ ಆನ್ಸರ್ ಎನಿ ಎಕ್ಸಸೈಸ್ ಪ್ರಾಬ್ಲಮ್ಸ್. ಈಸ್ ಇಟ್ ಕ್ಲಿಯರ್? So thank you students. Let us continue our discussion in the next class.